ಶಾಲೆಯ ನಾಮಫಲಕ ಬದಲಾವಣೆಯಿಂದ ಭಾರಿ ಚರ್ಚೆ ಶುರುವಾಗ್ಬಿಟ್ಟಿದೆ. ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿ ಆ ಫಲಕವನ್ನ ಬದಲಾಯಿಸಲಾಗಿದೆ. ಆದರೆ ಮೊದಲಿದ್ದಿದ್ದು ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅಂತ. ಆದ್ರೆ ಈಗ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕಿರೋದ್ರಿಂದ ಚರ್ಚೆ ಶುರುವಾಗಿದೆ. ಯಾವ ಮೆಸೇಜ್ ಕೊಡೋಕೆ ಹೊರಟಿದ್ದೀರಾ ಅನ್ನುವಂತಹ ಪ್ರಶ್ನೆ ಸರ್ಕಾರಕ್ಕೆ ಕೇಳಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಧ್ಯೇಯ ವಾಕ್ಯವನ್ನ ಬದಲು ಮಾಡಲಾಗಿದೆ. ವಿಪಕ್ಷಗಳ ನಾಯಕರಿಂದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಬದಲಾವಣೆ ಮಾಡಿದರೆ ತಪ್ಪೇನು ಅಂತ ಸಚಿವರಿಂದ ಸ್ಪಷ್ಟನೆಯನ್ನು ಕೂಡ ನೀಡುವಂತಹ ಕೆಲಸ ಆಗ್ತಾ ಇದೆ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗ್ ಬನ್ನಿ ಅಂತ ಹೇಳಿ ನಾವೆಲ್ಲ ಕಲಿಯುತ್ತಂತಹ ಸಂದರ್ಭದಲ್ಲಿ ಇದ್ದಂತಹ ಆ ಬೋರ್ಡ್ ಈಗ ಇದ್ದಕ್ಕಿದ್ದಂತೆ ಬದಲಾವಣೆ ಮಾಡಲಾಗಿದೆ. ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿ ಆ ಫಲಕವನ್ನ ಚೇಂಜ್ ಮಾಡಿದ್ದಾರೆ. ಹಾಗಾದ್ರೆ ಇದರ ಉದ್ದೇಶ ಏನು ಅನ್ನುವಂತಹ ಪ್ರಶ್ನೆಯನ್ನ ವಿಪಕ್ಷಗಳು ಸರ್ಕಾರಕ್ಕೆ ಮಾಡ್ತಾ ಇವೆ. ಆದರೆ ಸಚಿವರು ಮಾತ್ರ ಬದಲಾವಣೆ ಮಾಡಿದರೆ ತಪ್ಪೇನು ಅನ್ನುವಂತಹ ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಸರ್ಕಾರ ಹೆಂಗ್ ನಡೆದಿದೆ ಅಂತಂದು ಅದು ತೋರಿಸ್ತದೆ. ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಸಂಘರ್ಷವನ್ನು ಉಂಟು ಮಾಡಿ, ಕ್ಷೋಭೆಯನ್ನು ಉಂಟು ಮಾಡಿ ತಮ್ಮ ರಾಜಕೀಯ ರೊಟ್ಟೆಯನ್ನು ಸುಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಇವತ್ತು ಅಲ್ಲಿ ಅಕ್ಕಿ ಸಿಗ್ತಾ ಇಲ್ಲ, ಅದಕ್ಕೆ ನಾವು ಹೇಳಿದ್ದು ಖಜಾನೆ ಖಾಲಿ ಇದೆ ಅಂತ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಕುವೆಂಪುರವರ ರಚನೆಯ, ನನಗೆ ನೆನಪಿರುವಂತೆ ಕುವೆಂಪುರವರ ರಚನೆಯ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅಂತ ಹೇಳುವಂತ ಬರವನ್ನ ವಸತಿ ಶಾಲೆಯಿಂದ ಬದಲಿಸಿ ಜ್ಞಾನ ದೇಗುಲವಿದು ಪ್ರಶ್ನಿಸು ಅಂತೇಳಿ ಹೊಸ ಶಿರೋನಾಮೆಯನ್ನು ಕೊಡಲಿಕ್ಕೆ ಸರ್ಕಾರ ಸಜ್ಜಾಗಿ ಆದೇಶ ಕೊಟ್ಟಿದೆ. ಬಹುತೇಕ ಎಲ್ಲ ಶಿಕ್ಷಕರು ಕೂಡ ಏನಂತಲೇ ಅರ್ಥ ಆಗ್ತಾ ಇಲ್ಲ. ಕುವೆಂಪುರವರ ರಚನೆಯನ್ನ ಬದಲಿಸಿ ಪ್ರಶ್ನಿಸಿ ಅಂತೇಳಿ ಹಾಕಿದ್ದಾರೆ. ಬಹುತೇಕ ಅವರಿಗೆ ಕೈಮುಗಿದು ಅನ್ನುವಂತ ಒಂದು ಇದೆಯಲ್ಲ ಶಬ್ದ, ಕೈಮುಗಿದು ಅನ್ನುವಂತ ಶಬ್ದ, ಅದೆಲ್ಲೋ ಹಿಂದೂಗಳೇ ಕೈ ಮುಗಿತಾರೆ ಅನ್ನುವ ಕಾರಣಕ್ಕೆ ಹೀಗಾಗಿರ್ಬೋದು ಏನೋ ಅನ್ನುವಂತ ಆತಂಕವನ್ನು ಅಲ್ಲಲ್ಲಿ ವ್ಯಕ್ತಪಡಿಸುತ್ತಿರುವುದನ್ನು ನಾನು ಕಂಡೆ. ದುರಾದೃಷ್ಟಕ್ಕೆ ಸರ್ಕಾರ ಎಷ್ಟೊಂದು ಮಾನಸಿಕವಾಗಿ ವಿರೋಧಾಭಾಸಗಳನ್ನು ಹೊಂದಿದೆ ಅಂತ ಹೇಳಿದ್ರೆ, ಕುವೆಂಪು ರಚನೆ ಆದರೂ ಬದಲಾಯಿಸ್ತೇವೆ, ಒಟ್ಟಾರೆ ಕೈ ಮುಗಿದೆ ಅನ್ನುವಂಥ ಶಬ್ದ ತೆಗಿಬೇಕು ಅನ್ನುವಂತ ಒಂದು ರೀತಿ ವಿಕೃತಕಾರಿ ಮನಸ್ಸನ್ನ ಅತ್ಯಂತ ಪ್ರಬಲವಾಗಿ ಖಂಡಿಸ್ತೇವೆ ಮತ್ತು ಈ ಉಲ್ಲೇಖವನ್ನು ಇವತ್ತಿನ ಸದನದಲ್ಲಿ ನಾವು ಕೈಗೆತ್ತಿಕೊಳ್ತೇವೆ. ನೋಡಿ, ಬದಲಾವಣೆ ಯಾವಾಗ್ಲೂ ಸಹಜ. ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅಂತ ಏನ್ ಹೇಳ್ತಾರೆ. ಯಾವಾಗ್ಲೂ ನಾವು ನಮ್ಮ ಸಮಾಜದ ಏನು ಸ್ಥಿತಿಗತಿಗಳಿರ್ತದೆ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗ್ಬೇಕಾಗ್ತದೆ. ಆಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಈಗ ಕುತೂಹಲ ಇರಲಿಲ್ಲ ಅಂದ್ರೆ ಕಲಿಕೆ ಇರೋದಿಲ್ಲ, ಕಲಿಕೆ ಇರೋದಿಲ್ಲ ಅಂದ್ರೆ ಜ್ಞಾನ ಬರೋದಿಲ್ಲ. ಯಾವ ಸಮಾಜದಲ್ಲಿ ಪ್ರಬುದ್ಧತೆ ಇರೋದಿಲ್ಲ ಅದು ಸಮೃದ್ಧ ಆಗಕ್ಕೂ ಸಾಧ್ಯ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರ್ಬೋದು, ಬಸವಣ್ಣನವರಿರ್ಬೋದು, ಬುದ್ಧ ಅವರಿರ್ಬೋದು, ಎಲ್ಲರೂ ಕೂಡ ಸಮೃದ್ಧ ಸಮಾಜ ಅಷ್ಟೇ ಬಯಸಿಲ್ಲ, ಪ್ರಬುದ್ಧ ಸಮಾಜ ಕೂಡ ಬಯಸಿದ್ರು. ಸೊ ಪ್ರಬುದ್ಧ ಭಾರತ ಕಟ್ಟಬೇಕು, ಒಂದು ಪ್ರಬುದ್ಧ ಸಮಾಜ ಕಟ್ಟಬೇಕು ಅದಕ್ಕೆ ಪ್ರಶ್ನೆ ಕೇಳಬೇಕಾಗ್ತದೆ. ಆಮೇಲೆ ಮಕ್ಕಳಲ್ಲಿ ನಾವು ಆ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಬೇಕು. ಆದ್ರೆ ಅದು ಪ್ರಶ್ನೆ ಮುಖಾಂತರನೇ ಬೆಳೆಸ್ಬೇಕಲ್ಲ. ಯಾವ್ದಾದ್ರು ಈಗ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಇಲ್ಲ, ಆದ್ರೆ ಒಂದು ಸಮಾಜದಲ್ಲಿ ಈಗ ಅಥವಾ ಮಕ್ಕಳಲ್ಲಿ ಈ ಪ್ರಶ್ನೆ ಕೇಳುವ ಮನೋಭಾವನೆಗಳು ಬೆಳೆಸಿದ್ರೆ ಅವರಿಗೆ ಏನೋ ಒಂದು ವೈಜ್ಞಾನಿಕ ಮನೋಭಾವನೆ, ಒಂದು ಚಿಂತನೆ ಬೆಳೀತದೆ. ಸೊ ಅದಕ್ಕೆ ತಕ್ಕಂಗೆ ನಮ್ಮ ಯಾರು ಉಪನ್ಯಾಸಕರು ಇರ್ಬೋದು, ಟೀಚರ್ಸ್ ಇರ್ಬೋದು, ಅವರಿಗೂ ಕೂಡ ಒಂದು ಹೊಸ ರೂಪದಲ್ಲಿ ಕಲಿಕೆ ಕೂಡ ಆಗುತ್ತೆ. ಸೊ ಅದರಿಂದ ಇದರಲ್ಲಿ ತಪ್ಪೇನಿಲ್ಲ. ಆಮೇಲೆ ಸಂವಿಧಾನದಲ್ಲೂ ಕೂಡ ಇದು ಅವಕಾಶ ಇದೆ ಅಲ್ವಾ. ನಾವೇನಲ್ಲಿ ಬೇರೆದೇನಾದ್ರೂ ಹೇಳ್ತಾ ಇದೀವಾ? ನಾವು ಯಾವಾಗ್ಲೂ ಕೂಡ ಜ್ಞಾನಕ್ಕೆ ನಾವು ತಲೆ ಬಾಗ್ಲೇಬೇಕಲ್ಲ. ಈಗ ಲೈಬ್ರರಿಗಳಿಗೆ ನಾವು ಏನಂತ ಹೆಸರು ಇಟ್ಟಿದೀವಿ, ಮೇಲ್ದರ್ಜೆ ಮಾಡಿದೀವಲ್ಲ, ಏನಂತ ಇಟ್ಟಿದೀವಿ? ಅರಿವು ಕೇಂದ್ರ ಅಂತ ಇಟ್ಟಿರೋದು ನಾವು. ಅರಿವೇ ಗುರು ಅಂತ ಬಸವಣ್ಣನವ್ರು ಹೇಳಿರೋದು. ಇದು ತಪ್ಪಾ? ಸೊ ಅದರಿಂದ ಅರಿವು ಮೂಡಿಸ್ಲಿಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದ್ದಾರೆ. ನಾವು ನಾಲೆಜ್ ಬೇಸ್ಡ್ ಸೊಸೈಟಿ ಕ್ರಿಯೇಟ್ ಮಾಡ್ಬೇಕಾಗಿದೆ. ನಾವು ಅಕಸ್ಮಾತ್ ಏನಾದ್ರೂ ನಾವು ನಿಜವಾಗ್ಲೂ ನಮ್ಮ ರಾಜ್ಯ ಮತ್ತೆ ನಮ್ಮ ರಾಷ್ಟ್ರ ವಿಶ್ವ ಗುರು ಆಗಬೇಕು ಅಂದ್ರೆ ಜ್ಞಾನಕ್ಕೆ ನಾವು ಅಗ್ರಸ್ಥಾನವನ್ನ ಕೊಡ್ಬೇಕಾಗತ್ತೆ. ವಿ ಹ್ಯಾವ್ ಟು ಕ್ರಿಯೇಟ್ ನಾಲೆಜ್ ಬೇಸ್ಡ್ ಸೊಸೈಟೀಸ್
ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ ಇರ್ಬೋದು, ಬ್ಯಾಕ್ವರ್ಡ್ ಹಾಸ್ಟೆಲ್ಸ್ ಇರ್ಬೋದು, ಕ್ರೈಸ್ಟ್ ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಲೈಬ್ರರಿಗಳಿರ್ಬೋದು, ಇವೆಲ್ಲಾನು ಕೂಡ ಒಂದು ಅರಿವು ಕೇಂದ್ರಗಳಾದ್ರೆ ಮಾತ್ರ ನಾವು ಒಂದು ಸಮೃದ್ಧ ಮತ್ತೆ ಪ್ರಬುದ್ಧ ಭಾರತ ಕಟ್ಟಲಿಕ್ಕೆ ಸಾಧ್ಯ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತಿನಿಂದ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಏನು ಅಂತಂದ್ರೆ, ಇಷ್ಟು ದಿನ ವಿದ್ಯಾರ್ಥಿಗಳು ಹಾಗಾದ್ರೆ ಪ್ರಶ್ನೆ ಮಾಡ್ತಾ ಇರ್ಲಿಲ್ವಾ? ಆ ಬೋರ್ಡ್ ಚೇಂಜ್ ಮಾಡಿದ ತಕ್ಷಣ ಪ್ರಶ್ನೆ ಮಾಡುವಂತಹ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಬರುತ್ತಾ ಅಂತ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಹಾಗಾದ್ರೆ ಇಷ್ಟು ದಿನ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇರ್ಲಿಲ್ವಾ? ಈ ಘೋಷವಾಕ್ಯವನ್ನ ಚೇಂಜ್ ಮಾಡಿರುವಂತ ಉದ್ದೇಶ ಏನು? ಯಾವ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ? ಖಂಡಿತವಾಗಿ ಸಭಾ ಶಾಲೆಗಳಲ್ಲಿ ಮತ್ತೆ ಯಾವ್ದಾದ್ರು ಸರ್ಕಾರಿ ಈಗ ಗ್ರಂಥಾಲಯ ಇರ್ಬೋದು, ಈ ರೀತಿಯ ಕಟ್ಟಡಗಳಲ್ಲಿ ಪ್ರಮುಖವಾಗಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತಕ್ಕಂಥ ಘೋಷವಾಕ್ಯವನ್ನ ಹಾಕಲಾಗಿತ್ತು. ಅದಕ್ಕೆ ಪ್ರತಿಯಾಗಿ ಈಗ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತಕ್ಕಂಥ ಘೋಷವಾಕ್ಯವನ್ನ ಬದಲಾವಣೆ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರದ ಮೌಖಿಕ ಆದೇಶದ ಮೇರೆಗೆ. ಈ ವಿಚಾರ ಕುರಿತಂತೆ ಈಗ ಸರ್ಕಾರ ಮತ್ತೆ ವಿರೋಧ ಪಕ್ಷಗಳ ನಾಯಕರ ನಡುವೆ ಒಂದು ರೀತಿಯ ಗೊಂದಲದ ಜೊತೆಗೆ ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಪ್ರಮುಖವಾಗಿ ಸರ್ಕಾರದ ಮನಸ್ಥಿತಿ ಅಂದ್ರೆ ಸರ್ಕಾರದ ನಿಲುವೇನು ಅಂದ್ರೆ, ಈ ರೀತಿಯ ಧೈರ್ಯವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಜಾಗೃತಿ ವಿದ್ಯಾರ್ಥಿಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಇನ್ನಷ್ಟು ಕಲಿಕೆಗೆ ಉತ್ತೇಜನ ಮಾಡಿದ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂಥ ಸಮಜಾಯಿಷಿಯನ್ನ ರಾಜ್ಯ ಸರ್ಕಾರದ ಸಚಿವರು ನೀಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕರು ಈ ರೀತಿಯ ಬದಲಾವಣೆಯ ಮುಖಾಂತರ ಮಕ್ಕಳ ಮನಸ್ಸಿನಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ ಅಂತಕ್ಕಂಥ ವಾದವನ್ನು ಕೂಡ ಮುಂದಿಡ್ತಾ ಇದ್ದಾರೆ. ಇದೇನೇ ಇದ್ರೂ ಸಹಿತವಾಗಿ ಸದ್ಯ ಈಗ ಶಾಲೆಗಳಲ್ಲಿ ಶಿಕ್ಷಣದ ಯಾವ ರೀತಿ ನೀಡ್ತಾ ಇದ್ದಾರೆ, ಶಿಕ್ಷಣದ ಭೌತಿಕ ಮಟ್ಟವಾಗಿ ವಿದ್ಯಾರ್ಥಿಗಳು ಯಾವ ರೀತಿ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ ಅಂದ್ರೆ, ಯಾವ ರೀತಿ ಕಲಿಕೆಯ ಜ್ಞಾನ ಅವರಲ್ಲಿ ಇರ್ತಕ್ಕಂಥ ಐಕ್ಯೂ ನಾಲೆಡ್ಜ್ ಯಾವ ರೀತಿ ಇಂಪ್ರೂವ್ ಆಗ್ತಾ ಇದೆ ಅಂತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಈ ರೀತಿಯ ಟ್ಯಾಗ್ಲೈನ್ ಅಂದ್ರೆ ಘೋಷವಾಕ್ಯಗಳನ್ನ ಬದಲಾವಣೆ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಜ್ಞಾನಾರ್ಜನೆಯನ್ನ ಅಥವಾ ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವನೆಯನ್ನ ಇನ್ನಷ್ಟು ಪ್ರೇರೇಪಿಸಬಹುದು ಎಂಬತಕ್ಕಂಥ ಅಂಶವನ್ನ ಸರ್ಕಾರ ಈಗ ಮುಂದಿಡ್ತಾ ಇದೆ. ಅದೇನೇ ಇದ್ರೂ ಸಹಿತವಾಗಿ ಮೂಲ ಸೌಕರ್ಯದ ವಿಚಾರ ಇರ್ಬೋದು, ವಿದ್ಯಾರ್ಥಿಗಳು ಮತ್ತೆ ಸರ್ಕಾರಿ ಶಾಲೆ ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ, ಅದರಲ್ಲೂ ಪ್ರಮುಖವಾಗಿ ಶಿಕ್ಷಕರ ನೇಮಕಾತಿನೇ ಆಗಿಲ್ಲ, ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ, ಜೊತೆಗೆ ವಿದ್ಯಾರ್ಥಿಗಳ ದಾಖಲು ಪ್ರಮಾಣ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇನ್ನೂ ಪ್ರಮುಖವಾಗಿ ಮೂಲ ಸೌಕರ್ಯದ ವಿಚಾರ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸರ್ಕಾರಿ ಶಾಲೆಗಳು ಎಂಬತಕ್ಕಂಥ ನಿಟ್ಟಿನಲ್ಲಿ ಅದನ್ನ ಯಾವ ರೀತಿ ಯಾವ ದರ್ಜೆಯಲ್ಲಿ ನೋಡ್ತಾರೆ ಎಂಬತಕ್ಕಂಥದ್ದು ಈಗ ರಾಜ್ಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕೇವಲ ಘೋಷವಾಕ್ಯಗಳ ಬದಲಾವಣೆಯಿಂದಷ್ಟೇನೆ ವಿದ್ಯಾರ್ಥಿಗಳ ಜ್ಞಾನಾರ್ಜನೆ ಅಥವಾ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿ ಬರುತ್ತಾ, ಸಾಮರ್ಥ್ಯ ಬರುತ್ತೆ ಎಂಬತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಈ ರೀತಿಯ ಟ್ಯಾಗ್ಲೈನ್ ಅನ್ನ ಬದಲಾವಣೆ ವಿಚಾರ ಒಂದ್ ಕಡೆ ಇದ್ರೂ ಸಹಿತವಾಗಿ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳನ್ನ ಯಾವ ರೀತಿ ಖಾಸಗಿ ಶಾಲೆಗಳಿಗೆ ಈಕ್ವಲ್ ಆಗಿ ಅಭಿವೃದ್ಧಿ ಪಡಿಸೋ ವಿಚಾರದ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾಗುತ್ತೆ. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನ ದಾಖಲು ಮಾಡೋ ವಿಚಾರ ಇರ್ಬೋದು, ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರ ಕೊರತೆಯನ್ನ ಸರಿದೂಗಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕಾಗುತ್ತೆ. ಈ ವಿಚಾರ ಕುರಿತಂತೆ ಸರ್ಕಾರ ಗಮನ ಹರಿಸೋದು ಸೂಕ್ತ ಎಂಬತಕ್ಕಂಥ ಅಭಿಪ್ರಾಯ ಸಾರ್ವಜನಿಕದ್ದಾದ್ರೆ, ಸದ್ಯ ಸರ್ಕಾರಿ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತಕ್ಕಂಥ ಟ್ಯಾಗ್ ಲೈನ್ ಆಗಿನಿಂದನೂ ಕೂಡ ಇರೋದನ್ನ ಬದಲಾವಣೆ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಈಗ ಬಿಜೆಪಿ ನಾಯಕರದ್ದಾಗ್ತಾ ಇದೆ. ಸದ್ಯ ಈ ಸಂದರ್ಭದಲ್ಲಿ ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ವಿಚಾರವನ್ನ ಕೂಡ ರಾಜಕೀಯ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಬೇಕು, ಈ ವಿಚಾರವನ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತಕ್ಕಂಥ ಮಾತು ಕೂಡ ಈಗ ಬಿಜೆಪಿ ನಾಯಕರಿಂದ ಬರ್ತಾ ಇದೆ. ಅದೇನೇ ಇದ್ರೂ ಸಹಿತವಾಗಿ ಒಂದ್ ಕಡೆ ಟ್ಯಾಗ್ ಲೈನ್ ಅನ್ನ ಅಂದ್ರೆ ಘೋಷವಾಕ್ಯವನ್ನ ಬದಲಾವಣೆ ಮಾಡಿರ್ತಕ್ಕಂಥ ವಿಚಾರ ಕುರಿತಂತೆ ಸರ್ಕಾರ ಮತ್ತೆ ಪ್ರತಿಪಕ್ಷಗಳು ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಸಹಜವಾಗಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ತಾವು ಹೇಳ್ದಂತೆ ವಿದ್ಯಾರ್ಥಿಗಳು ಈವರೆಗೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ವಾ, ಅಥವಾ ಸರ್ಕಾರಿ ಶಾಲೆಗಳಲ್ಲಿನ ಗುಣಮಟ್ಟ ಅಂದ್ರೆ ಶೈಕ್ಷಣಿಕವಾಗಿ ಯಾವ ರೀತಿಯ ಅವ್ರನ್ನ ಸ್ಪರ್ಧಾತ್ಮಕ ಯುಗಕ್ಕೆ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ಸಹಜವಾಗಿ ಕೈ ಮುಗಿದು ಒಳಗೋಗ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ಏನಾದ್ರೂ ಪ್ರಶ್ನೆ ಮಾಡಿ ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ಟ್ಯಾಗ್ ಲೈನ್ ಅನ್ನ ಹಾಕ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲ ವಿಚಾರಗಳು ಕೂಡ ಒಂದ್ ರೀತಿಯ ಪಕ್ಷಾತೀತವಾಗಿ ಅಥವಾ ರಾಜಕೀಯ ಹೊರತಾಗಿ ಚರ್ಚೆ ನಡೀತಕ್ಕಂಥ ವಿಚಾರದಲ್ಲಿ ಯಾವ್ದಾದ್ರು ಶಿಕ್ಷಣ ತಜ್ಞರನ್ನ ಪರಿಣಿತರ ಜೊತೆ ಚರ್ಚೆ ಮಾಡಿದ್ರೆ, ಅಥವಾ ವಿದ್ಯಾರ್ಥಿಗಳಿಗೆ ಈ ಟ್ಯಾಗ್ ಲೈನ್ ಅನ್ನ ಬದಲಾವಣೆ ಮಾಡೋದ್ರ ಮುಖಾಂತರ ಯಾವ ಸಂದೇಶವನ್ನ ನೀಡ್ತಾ ಇದ್ದಾರೆ ಅಂದ್ರೆ, ಪ್ರಶ್ನೆ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಸದ್ಯ ಆಧುನಿಕ ಯುಗಕ್ಕೆ ಆಧುನಿಕ ಶಿಕ್ಷಣ ಪದ್ಧತಿಗೆ ಯಾವ ರೀತಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಬೇಕು ಎಂಬ ಸರ್ಕಾರ ಈ ಹೆಜ್ಜೆಯನ್ನ ಇಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಬಸವಣ್ಣಾದಿ ಶರಣರು ಕೂಡ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯ ಕೇಂದ್ರಗಳಾಗಿ ಶಾಲೆಗಳೇನಿದೆ, ಈ ವಿಚಾರ ಕುರಿತಂತೆ ಕೇವಲ ಟ್ಯಾಗ್ ಲೈನ್ ಇಂದ ಬದಲಾವಣೆಯಿಂದ ಯಾವುದೇ ಬದಲಾವಣೆ ಸಾಧ್ಯವಿಲ್ಲದೆ ಇದ್ರೂ ಸಹಿತವಾಗಿ ಈಗ ರಾಜಕೀಯ ಆಳಕ್ಕೂ ಕೂಡ ಈ ವಸ್ತು ಕಾರಣವಾಗಿದೆ. ಜೊತೆಗೆ ಸದ್ಯ ಈ ವಿಚಾರವನ್ನ ಈ ಅಧಿವೇಶನದಲ್ಲಿ ಪ್ರಶ್ನೆ ಮಾಡೋದ್ರಿಂದ ಸರ್ಕಾರ ಮತ್ತೆ ಪ್ರತಿಪಕ್ಷಗಳು ಈ ವಿಚಾರದಲ್ಲಿ ರಾಜಕೀಯ ಲಾಭವನ್ನ ಪಡೆಯಲಿಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಸಭಾ ರೈಟ್ ಶಿವಪ್ರಸಾದ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.